ಆಗ್ತದೆ. ಯಾಕಂದರೆ ನೀವು 25 ವರ್ಷ ಎಷ್ಟು ಬೇಕಾದಷ್ಟು ಓದ್ರಿ, 75 ವರ್ಷ ಆರಾಮಾಗಿರ್ಬೋದು. ಈ 25 ವರ್ಷ ನೀವು ಆರಾಮಾಗಿ ಜಾಲಿ ಮಾಡಿಕೊಂಡು ಎಲ್ಲೇ ಹೋಗಿ ಯಾರ ಜೊತೆ ಓಡಾಡಿದ್ರೆ 75 ವರ್ಷ ಎತ್ತಿನ ಗಾಣ ತಿರ್ಬೇಕಾಗ್ತದೆ. ಅವಾಗ ಯಾರು ಹೆಲ್ಪ್ ಮಾಡೋಂಗಿಲ್ಲ. ಅದಕ್ಕೆ ಜ್ಞಾನವು ಬಹಳ ಮುಖ್ಯದ, ಅದನ್ನು ಸಂಪಾದನೆ ಮಾಡಬೇಕು. ನಮ್ಮ ನಿರ್ಗುಡಿ ಸರ್ ಅವರು ಮಾತಾಡ್ತಾ ಹೇಳಿದ್ರು ಸಮಯ ಬಗ್ಗೆ ಪರಿಜ್ಞಾನ ಇರಲಿ ಅಂತ. ಹೌದು, ಸಮಯ ಬಹಳ ಪ್ರೀತಿಸಿದೆ, ಟೈಮು ಬಹಳ ಮಹತ್ವದ್ದು. ಅದನ್ನು ನಾವು ಲಕ್ಷ್ಯ ಮಾಡಿದರೆ ನಮ್ಮನ್ನು ಅದು ಮುಂದೆ ಅಲಕ್ಷ್ಯ ಮಾಡ್ತದೆ. ಯಾಕಂದರೆ ಕಳೆದ ಹೋದ ಮುತ್ತು ಮತ್ತೆ ಸಿಗ್ಬೋದು, ಆದರೆ ಕಳೆದ ಹೋದ ಹೊತ್ತು ಮತ್ತೆ ಸಿಗಲ್ಲ. ಮುತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಹೊತ್ತಿಗೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಅದಕ್ಕೆ ವಿದ್ಯಾರ್ಥಿ ಬಂಧುಗಳೇ, ಮುತ್ತಿಗೆ ಬೆಲೆ ಕೊಡಿ, ಹೊತ್ತಿಗೆ ಮಹತ್ವ ಕೊಡಿ, ಅಂದಾಗ ಮಾತ್ರ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯದ. ಯಾಕಂದರೆ ವಿದ್ಯೆ ಸಾಧಕನೇ ಸೊತ್ತು ಹೊರತು ಸೋಮಾರಿಗಳ ಸೊತ್ತಲ್ಲ. ಆ ಸಾಧಿಸುವ ಛಲ, ಹುಚ್ಚು, ಆ ಕಿಚ್ಚೇನಿದೆಯಲ್ಲ ಅದು ನಿಮ್ಮಲ್ಲಿ ಬರಬೇಕು. ಅವ್ರ ಜೊತೆ ಜಗಾಡಿ, ಆ ಅಣ್ಣನ ಜೊತೆ ಜಗಾಡಿ, ತಮ್ಮನ ಜಗಾಡಿ, ಇದೆಲ್ಲ ನಿಮ್ದು ಏನಾದರೂ ಹುಚ್ಚು ಕಿಚ್ಚೇನಿದ್ರೆ ಓದೋ ಮುಖಾಂತರ ತೋರಿಸ್ರಿ. ಏನು ಸರ್ ಈ ಸಲ ನಾನು 99 ತೆಗಿತೀನಿ, ನಾನು 99 ತೆಗಿತೀನಿ ಅಂತ ಸಂಕಲ್ಪ ಮಾಡಿ. ನಿಮ್ದೇನಾದರೂ ಆಸೆ ಆಕಾಂಕ್ಷೆ ಏನಿದ್ರು ಗುರಿ ಇದ್ರು ಕೂಡ ಅದು ಹಿಮಾಲಯ ಪರ್ವತ ಇರ್ಬೇಕು. ಏನಾಯ್ತು, ನಾ ಪೊಲೀಸ್ ಆಗ್ತೀನಿ ಸರ್, ನೀನಾಯ್ತು ನಾ ಟೀಚರ್ ಆಗ್ತೀನಿ ಸರ್, ನೀನಾಯ್ತು ನಾ ಡ್ರೈವರ್ ಆಗ್ತೀನಿ ಸರ್, ಇದು ಯಾವುದು ಬೇಡ. ನೀವೇನಾದರೂ ಆಗಬೇಕಾದ್ರೆ ನೀವು ಗೆಜೆಟೆಡ್ ಆಫೀಸರೇ ಆಗಬೇಕು, ಕ್ಲಾಸ್ 1 ಆಫೀಸರ್ ಬೇಕು. ಅದಕ್ಕೋಸ್ಕರ ನಮ್ಮೆಲ್ಲ ಉಪನ್ಯಾಸಕರು, ಆಡಳಿತ ಮಂಡಳಿಯವರು ಇಷ್ಟನ್ನು ನಿಮ್ಮನ್ನೆಲ್ಲ ಬೆನ್ನತ್ತಿ ಇಷ್ಟೆಲ್ಲ ಓದ್ತಾ ಇದ್ದಾರೆ. ಯಾಕಂದರೆ ಒಳ್ಳೆಯವ್ರ ಜೊತೆ ಸಹವಾಸ ಮಾಡಿರಿ, ಒಳ್ಳೆಯವ್ರ ಜೊತೆ ಚರ್ಚೆ ಮಾಡಿರಿ. ಯಾಕಂದರೆ ಸಾಧಕರ ಸಹವಾಸವಿದ್ದರೆ ಹೂವಿನ ಜೊತೆ ನಾರು ಕೂಡ ಕೆಲಸ ಹೋಗ್ತದೆ. ನಾರಿನ ಕೆಲಸ ಇಲ್ಲ, ಆದರೆ ಸಹವಾಸ ಮಾತ್ರ ಸಾಧಕರ ಜೊತೆ ಮಾಡೋದು. ಅದಕ್ಕೆ ವಿದ್ಯಾರ್ಥಿ ಬಂಧುಗಳೇ, ಈ ಸಮಯನ, ಯಾಕಂದರೆ ನಿಮ್ಮ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಟಿದ್ದಾರೆ. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಬಂಧು, ನಿಮ್ಮ ಅಕ್ಕ, ಶಾಲೆಯಲ್ಲಿರುವಂಥ ಪ್ರಾಚಾರ್ಯರು, ಉಪನ್ಯಾಸಕರು, ಇವರೆಲ್ಲ ನಿಮ್ಮನ್ನು ಏನಾದರೂ ಆಗ್ತಾರೆ. ನಿಮ್ಮ ತಾಯಿ ಅಂತಿರ್ಬೋದು, ನನ್ನ ಮಗಳು ಓದ್ತಾ ಇದ್ದಾರೆ, ನನ್ನ ಮಗ ಓದ್ತಿದ್ದಾನೆ, ಏನಾದ್ರು ಸಾಧನೆ ಮಾಡ್ತಾನೆ. ನಿಮ್ಮ ತಂದೆ ಅಂತಿರ್ಬೋದು, ನನ್ನ ಮಗಳು ಏನಾದ್ರು ಸಾಧನೆ ಮಾಡ್ತಾರೆ. ಇಲ್ಲಿನ ಪ್ರಾಚಾರ್ಯರು, ಉಪನ್ಯಾಸಕರು ನಿಮ್ಮ ಬಗ್ಗೆ ಬಹಳ ವಿಶ್ವಾಸ ಇಟ್ಟಿದ್ದಾರೆ. ಯಾಕಂದರೆ ನಾವು ಜ್ಯೋತಿ ಬೆಳೆದು ಎಲ್ಲ ಮುಖ್ಯ ಅತಿಥಿಗಳೆಲ್ಲ ಇಲ್ಲಿ ಪೂಜ್ಯರೊಂದಿಗೆ ಜ್ಯೋತಿ ಬೆಳೆದ್ರು. ಏನು ಕಾಣ್ತಪ್ಪ ನಿಮಗೆ? ಜ್ಯೋತಿ ಬೆಳಗಿಸಿದಾಗ, ದೀಪ ಹಚ್ಚಿದಾಗ ಏನು ಕಾಣುತ್ತೆ ನಿಮಗೆ? ಬೆಳಕು. ಎಸ್, ಆ ಬೆಳಕನ್ನು ಬೆಳಗಬೇಕಾದ್ರೆ, ಬೆಳಕಿನ ಪ್ರಕಾಶನ ಕೊಡಬೇಕಾದ್ರೆ ಅದಕ್ಕೆ ಸುಮಾರು 4-5 ಪೂರಕ ಶಕ್ತಿ ಬೇಕು. ಅಂದಾಗ ಮಾತ್ರ ಅದನ್ನು ನಾವು ಬೆಳಕಿ ನೀವು ಪ್ರಕಾಶಗೊಳ್ಳೋಕೆ ಸಾಧ್ಯ ಇಲ್ಲ. ಆ ಬೆಳಕಿಗೋಸ್ಕರ ತನ್ನ ಸರ್ವಸ್ವವನ್ನು ಸುಟ್ಟುಕೊಂಡಂಥ ಬತ್ತಿ ನಿಮಗೆ ಕಾಣಲೇ ಇಲ್ಲ. ಅದು ನಿಮ್ಮ ತಾಯಿ. ಯಾಕೆ ಹೇಳ್ತದೆ ಅಂದರೆ, ಬೆಳಗ್ಗೆ ಎದ್ದು ನಿಮ್ಮ ಎಲ್ಲೋ ಊಟ, ನಾಷ್ಟನೋ, ಟಿಫಿನು, ನಿಮ್ಮ ಬ್ಯಾಗು, ನಿಮ್ಮ ಬಟ್ಟೆ ಇಸ್ತ್ರಿ ಮಾಡಿ ಬೇಗ ಮಕ್ಕಳು ಶಾಲೆಗೆ ಹೋಗಲಿ ಅಂತ ಏನು ಪರಿಶ್ರಮ ಪಡ್ತಾರಲ್ಲ, ಅದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಆ ಬೆಳಕಿಗೋಸ್ಕರ ತನ್ನ ಸರ್ವಸ್ವನು ಕಳೆದುಕೊಂಡ ಎಣ್ಣೆ ನಿಮ್ಗೆ ಯಾರಿಗೂ ಕಾಣೋದೇ ಇಲ್ಲ. ಅದು ನಿಮ್ಮ ತಂದೆ. ಕಷ್ಟನೋ, ನಷ್ಟನೋ, ಸಾಲನೋ, ಸುಖನೋ, ನಿಮ್ಮ ಕೇಳಿದ ತಕ್ಷಣ ನನ್ನ ಫೀಸು, ನಿಮ್ಮ ಬಟ್ಟೆ, ನಿಮ್ಮ ಚಪ್ಪಲಿ, ನಿಮ್ಮ ಪುಸ್ತಕ, ನಿಮಗೆ ಏನು ಬೇಕನ್ನೋ ಎಲ್ಲ ತನ್ನ ಸಾಕಷ್ಟು ಕಷ್ಟಗಳಿದ್ರು ಕೂಡ ನಿಮ್ಮನ್ನು ಯಾವತ್ತೂ ಹೇಳಿಲ್ಲ. ನನ್ನ ಮಗಳು ಏನಾದರೂ ಸಾಧನೆ ಮಾಡ್ತಾರೆ ಅಂತೇಳಿ ಹೇಳ್ತಾರಲ್ಲ, ಅದು ನಿಮ್ಮ ತಂದೆ. ಅದ್ರ ಬಗ್ಗೆ ನಿಮ್ಮ ಜ್ಞಾನ ಇರಲಿ. ಆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟಂಥ ಪಣತಿ ಅಂದರೆ ಶಾಲೆ, ಅದು ನಿಮಗೋಸ್ಕರ ಹಗಲು ದುಡಿತಾ ಇದೆ. ನೀವು ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮಲ್ಲಿ ಬರೆದಿದ್ದ ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ಅಂದ್ಕೊಂಡಂಥ ಸೀಟನ್ನು ಸಿಗಲಿ ಅಂತೇಳಿ ಹಗಲು ರಾತ್ರಿ ಪ್ರಾಚಾರ್ಯ, ಉಪನ್ಯಾಸಕರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಅರಿವು ಇರಬೇಕಾಗ್ತದೆ. ಯಾಕಂದರೆ ನೀವೆಲ್ಲ ಮಾಡೋದು, ನೀವೇನು ನೌಕರಿ ಮಾಡಿ ನಮ್ಗೆ ಏನು ಕೊಡಬೇಕಾಗಿಲ್ಲ. ನೀವು ನಮ್ಮ ಹತ್ರ ಬಂದಿರಿ, ನಿಮ್ಮ ಸಮಾಜದಿಂದ ಒಳ್ಳೆಯ ಒಂದು ಏಳಿಗೆ ಆಗಲಿ, ನಿಮ್ಮ ಹೆಸರನ್ನ ಪರಿಚಯಿಸಲಿ, ನಮ್ಮ ಶಾಲೆದು, ನಿಮ್ಮ ಮನೆಯದು, ನಮ್ಮ ಜಿಲ್ಲೆಯ ಹೆಸರಾಗಲಿ ಅಂತ ಇಷ್ಟೆಲ್ಲ ಪರಿಶ್ರಮ ಪಡ್ತಾ ಇದ್ದೀವಿ. ಸರ್ ಹೇಳಿದ್ರು ನಿರ್ಗುಡಿ ಸರ್ ಅವರು, ಏನು ಕಮ್ಮಿ ಅಂಕ ತಗೊಳ್ಳೋದವರಿಗೆ ನಾವು ಒಳ್ಳೆಯ ಒಂದು ಹೆಚ್ಚಿನ ಒಂದು ಅಂಕ ಪಡೆಯುವವರಿಗೆ, ಒಂದು ಸಾಧನೆ ಮಾಡುವವರಿಗೆ ಒಂದು ಒಳ್ಳೆಯ ಶಿಕ್ಷಣ ನಾವು ಕೊಡ್ತೀವಿ ಅಂತಂದರೆ, ಒಳ್ಳೆಯ ಹೆಚ್ಚಿಗೆ ಅಂಕ ಪಡೆದವರಿಗೆ ಕಲಿಸೋದು ಭಾಳ ಮುಖ್ಯ ಅಲ್ಲ. ಕಮ್ಮಿ ಅಂಕ ಪಡೆದವರಿಗೆ ಒಂದು ಒಳ್ಳೆ ದೊಡ್ಡ ಅಂಕನವರಿಗೆ, ದೊಡ್ಡ ಒಂದು ಪ್ರಶಸ್ತಿ ಸಿಗುವವರಿಗೆ ಯಾರು ಕಲಿಸ್ತಾರೋ ಅದೇ ಒಂದು ದೊಡ್ಡ ಸಾಧನೆ ಹಾಗೂ ಒಂದು ದೊಡ್ಡ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೂ ಅವರಿಗೆ ಒಂದು ಅನುಕೂಲ ಆಗ್ತದೆ. ಹಾಗೂ ಏನು ಸತ್ಯಂ ಕಾಲೇಜಿನಲ್ಲಿ ಶಿಕ್ಷಣ ತಾವು ಪಡೆದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ತಾವು ಹೋಗಬೇಕು. ಅಂದಾಗ ಮಾತ್ರ
ಒಂದು ಸತ್ಯಂ ಕಾಲೇಜಿನ ಹೆಸರು ಬರ್ತದ, BH ನಿರ್ಗುಡಿ ಸರ್ ಇರ್ತಾರೆ, ಎಲ್ಲ ಟ್ರಸ್ಟಿಗಳನ್ನ ಎಲ್ಲರೂ ಹೆಸರು ಬರ್ತದ. ತಾವು ಛಲ ಪಡಬೇಕು. ಛಲ ಪಟ್ಟರೆ ಯಾವತ್ತೂ ಅಸಾಧ್ಯ ಅಲ್ಲ. ಛಲ ಪಟ್ಟರೆ ಎಲ್ಲನೂ ಒಂದು ಸಾಧ್ಯ. ತಾವು ಜೀವನದಲ್ಲಿ ಒಂದು ಒಳ್ಳೆ ಶಿಕ್ಷಣ, ಒಳ್ಳೆ ಒಂದು IAS IPS ಡಾಕ್ಟ್ರು ಇಂಜಿನಿಯರು, ಒಳ್ಳೆ ರಾಜಕಾರಣಿ ಆಗಬೇಕಾದರೂ ಶಿಕ್ಷಣ ಭಾಳ ಮುಖ್ಯ. ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕಾದ್ರೂ ಶಿಕ್ಷಣ ಭಾಳ ಮುಖ್ಯ. ಹಾಗೂ ಪಾಲಕರಿಗೆ ನಾನು ಹೇಳ್ತೀನಿ, ಒಂದು ಒಳ್ಳೆ ಮಕ್ಕಳಿಗೆ ಶಿಕ್ಷಣ ಹಾಗೂ ಸಂಸ್ಕಾರ ಕೊಡಬೇಕು. ತಾವು ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತಲೂ ಮಕ್ಕಳನ್ನೇ ಆಸ್ತಿಯನ್ನಾಗಿ ತಾವು ಮಾಡಿ ಶಿಕ್ಷಣ ಹಾಗೂ ಸಂಸ್ಕಾರ ಕೊಟ್ಟು ತಮ್ಮ ಮಕ್ಕಳು ನಾಳಿನ ದಿನ ತಮ್ಮ ಮಕ್ಕಳು ದೇಶದ ಚುಕ್ಕಾಣಿ ಹಿಡಿಯುವಂತರಾಗಬೇಕು, ರಾಜ್ಯದ ಚುಕ್ಕಾಣಿ ಹಿಡಿಯುವಂತರಾಗಬೇಕು, ಜಿಲ್ಲೆಯ ಚುಕ್ಕಾಣಿ ಹಿಡಿಯುವಂತರ ತಮ್ಮ ಮಕ್ಕಳಾಗಬೇಕು. ಅದು ಯಾವಾಗ ಸಾಧ್ಯ? ಹಾಗೂ ಒಳ್ಳೆಯ ಒಂದು ಶಿಕ್ಷಣ ಹಾಗೂ ಸಂಸ್ಕಾರ ಕೊಟ್ಟರೆ ಮಾತ್ರ ಸಾಧ್ಯ ಅದ. ಎಲ್ಲ ತಾಯಂದರಿಗೆ ಹಾಗೂ ತಂದೆಯಂದರಿಗೆ ವಿನಂತಿ ಮಾಡ್ಕೊತೀನಿ, ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ತಾವು ಸಂಸ್ಕಾರ ತಾವು ಕೊಡೋದ್ರಲ್ಲಿ ಯಶಸ್ವಿ ಆಗಬೇಕು. ಹಾಗೂ ಈ ಕಾಲೇಜಿನ ಶಿಕ್ಷಕರಿಗೂ ಹಾಗೂ ಎಲ್ಲ ನಮ್ಮ ನಿರ್ಗುಡಿ ಸರ್ಗೂ ನಾನು ವಿನಂತಿ ಮಾಡ್ಕೊತೀನಿ, ಹಾಲ್ವಿ ಸರ್ಗೂ ವಿನಂತಿ ಮಾಡ್ಕೊತೀನಿ, ನಾಗರಾಜ್ ಸರ್ಗೂ ಮಾಡ್ಕೊತೀನಿ, ಎಲ್ಲ ಸರ್ವ ಉಪನ್ಯಾಸಕರು ನಾನು ವಿನಂತಿ ಮಾಡ್ಕೊತೀನಿ. ಮಕ್ಕಳಿಗೆ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ತಾವು ಕೊಡ್ತಾ ಇದ್ದೀರಿ ಈಗಿನ ಇವತ್ತಿನ ದಿನ. ಹಾಗೂ ಇನ್ನೂ ಹೆಚ್ಚಿನ ಒಂದು ಗುಣಮಟ್ಟದ ಶಿಕ್ಷಣ ತಾವು ಕೊಟ್ಟರೆ ಇವತ್ತಿನ ದಿನ SBR ಅಲ್ಲ, ಗುರುಕುಲ ಅಲ್ಲ, ಹಾಗೂ ಇನ್ನಿತರ ಯಾವ್ಯಾವ ಕಾಲೇಜಿನ ಹೆಸರು ಹೇಳಿದ್ರು ಸರ್, ಆ ಕಾಲೇಜ್ ಮೀರಿಸುವಂತ ಕೆಲಸ ಸತ್ಯಂ ಕಾಲೇಜ್ ಮಾಡ್ತದ. ಯಾವುದೇ ಕೆಲಸ ನಾವು ನಿಷ್ಠೆಯಿಂದ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಆಗ್ತದೆ. ಖಂಡಿತವಾಗಿಯೂ ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ತಳಗಿನ ಸ್ಟೆಪ್ಲಿಂದ ಮೇಗಿನ ಚಿಡಿಯವರೆಗೆ ಹೋಗೋ ತನಕ ಆ ಛಲ ಬಿಡಬಾರ್ದು. ವಿದ್ಯಾರ್ಥಿಗಳಿಗೂ ಈ ಮಾತು ಅನ್ವಯ. ಹಾಗೂ ನಿರ್ಗುಡಿ ಸರ್ಗೂ ಹೇಳ್ತೀನಿ ನಾನು, ನಿಮ್ಮ ಸತ್ಯಂ ಕಾಲೇಜ್ ಇವತ್ತಿನ ದಿನ ಬಹಳ ಮುಂದಿನ ದಿನಗಳಲ್ಲಿ ಎಮ್ಮರವಾಗಿ ಬೆಳೀತದ. ಇವತ್ತಿನ ದಿನ ಏನು SBR ಹಾಗೂ ಇನ್ನಿತರ ಕಾಲೇಜ್ ಹೆಸರಾಗಿಲ್ಲ, ಅದಕ್ಕೆ ಮೀರಿನೂ ಕೂಡ ತಮ್ಮ ಸತ್ಯಂ ಕಾಲೇಜ್ ಬೆಳೀಲಿ ಅಂತ ನಮ್ಮ ಸರಣಿಗೆ ಶ್ರೀಗಳ ಆಶೀರ್ವಾದ ತಮ್ಮ ಮೇಲಿದೆ. ಖಂಡಿತವಾಗಿ ಬೆಳೀತದ. ಇವತ್ತಿನ ದಿನಾನು ಅದಕ್ಕಿಂತ ಮೇಲ್ಪಟ್ಟೆ ತಾವು ಇದ್ದೀರಿ. ಏನು ಕಮ್ಮ ಅಂಕ ಪಡೆದವರಿಗೆ, ಹೆಚ್ಚಿನ ಅಂಕ ಬರುವವರಿಗೆ ತಾವೇನು ಹುಡುಗರಿಗೆ ಅಭ್ಯಾಸ ಕೊಡ್ತೀರಿ, ಅದು ಬಹಳಷ್ಟು ಕಷ್ಟದ ಕೆಲಸ, ಅಷ್ಟು ಸಣ್ಣ ಕೆಲಸ ಅಲ್ಲ. ಹೆಚ್ಚಿನ ಅಂಕ ಪಡೆದವರಿಗೆ ಎಕ್ಸಾಮ್ ಸರಳ ಇರ್ತದೆ, ಬಹಳ ಅವರಿಗೆ ಟಾಪ್ ತರಬೇಕಾದ್ರೆ. ಆದರೆ ಕಮ್ಮ ಅಂಕ ಪಡೆದವರಿಗೆ ಒಂದು ಪ್ರಶಸ್ತಿವರೆಗೆ ಏನೇನೋ ತರ್ತಿರ್ತಾವ, ಅದು ದೊಡ್ಡ ಕೆಲಸ ಅದ, ದೊಡ್ಡ ಪುಣ್ಯದ ಕೆಲಸ ಅದ. ಒಂದು ಮಕ್ಕಳಿಗೆ ದೊಡ್ಡ ಭವಿಷ್ಯ ಕೊಡುವಂಥವ್ರು ತಾವೇ ಇದ್ದೀರಿ. ಹಾಗೂ ಎಲ್ಲ ಪಾಲಕರಿಗೆ ಹೇಳ್ತೀನಿ, ಮಕ್ಕಳಿಗೆ ಹೆಚ್ಚಿನ ಜವಾಬ್ದಾರಿ ತಾವು ವಹಿಸಿ ಒಳ್ಳೆಯ ಶಿಕ್ಷಣಕ್ಕೆ ಒಂದು ಒತ್ತು ಕೊಡಬೇಕು. ಹಾಗೂ ತಾಯಿ ತಂದೆಗಿಂತಲೂ ಏನೊಂದು ಶಿಕ್ಷಕರು ಹಾಗೂ ಪ್ರಿನ್ಸಿಪಲ್ ಸರ್ ಹೆಚ್ಚಿನ ಒಂದು ಮಹತ್ವದ ಜವಾಬ್ದಾರಿ ಇದೆ. ಹಾಗೂ ಆ ಮಹತ್ವದ ಜವಾಬ್ದಾರಿ ಟ್ರಸ್ಟಿ ಕೂಡ ಅವರೇ ಇದ್ದಾರೆ. ಹಾಗೂ ಏನು ಪ್ರಿನ್ಸಿಪಲ್ನವರು ಕಲಿಸುವ ಒಂದು ಶಿಕ್ಷಕರು ಕೂಡ ಸರ್ ಇದ್ದಾರೆ ಎಲ್ಲರೂ. ಹಾಗೂ ಹೆಚ್ಚಿನ ಒಂದು ಜವಾಬ್ದಾರಿ ಇರ್ತದೆ ಅದರಲ್ಲಿ. ಹಾಗೂ ಆ ಜವಾಬ್ದಾರಿ ಮುಂದಿನ ದಿನ ಸತ್ಯಂ ಕಾಲೇಜ ಇಡೀ ನಗರದಲ್ಲಿ ಹಾಗೂ ಇಡೀ ಜಿಲ್ಲೆಯಲ್ಲಿ ಹಾಗೂ ಇಡೀ ರಾಜ್ಯಾದ್ಯಂತ ಸತ್ಯಂ ಕಾಲೇಜ್ ಹೆಮ್ಮರವಾಗಿ ಬೆಳೀತದಂತೇಳಿ ನಾನು ಆಶಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲಬುರಗಿ. ಬಹುಶಃ ಈ ಕಾಲೇಜಿನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರೋ ಶ್ರೀಮಂತರ ಮಕ್ಕಳಲ್ಲ. ಈ ಕಾಲೇಜಿನಲ್ಲಿ ಬರ್ತಕ್ಕಂಥ ಎಲ್ಲರೂ ಮಧ್ಯಮ ವರ್ಗದ ಮಕ್ಕಳು ನೀವೆಲ್ಲ. ಬಹುಶಃ ಹೋದ ವರ್ಷ ಈ ಕಾಲೇಜಿನಲ್ಲಿ 97% ಕಲಿತಿರ್ತಕ್ಕಂಥ ರಿಸಲ್ಟ್ ಬಂದಿರತಕ್ಕಂಥ ಇತಿಹಾಸ ಕಲಬುರಗಿಯಲ್ಲಿ ಸತ್ಯಂ PU ಕಾಲೇಜಿನಲ್ಲಿ ನಾವು ನೋಡಬೇಕಾಗಿತ್ತು. ಬಹಳಷ್ಟು ದುಡ್ಡು ಖರ್ಚು ಕೊಟ್ಟು, ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು, ನಿಮಗೆ ದೊಡ್ಡ ದೊಡ್ಡ ಬೈಕ್ ಕೊಡಿಸಿ, ದೊಡ್ಡ ದೊಡ್ಡ ಮೊಬೈಲ್ ಕೊಡಿಸಿ ನಿಮಗೆ ಕಾಲೇಜ್ ಕಳಿಸುವಂಥ ಕಾಲೇಜುಗಳು ಬೇರೆ ಇರ್ತವೆ. ಆದರೆ ಇಲ್ಲಿ ಕಲಿಸುವಂಥ ವಿದ್ಯಾಭ್ಯಾಸ, ಇಲ್ಲಿ ಕಲಿಯುವಂಥ ವಿದ್ಯಾಭ್ಯಾಸ ಮಧ್ಯಮ ವರ್ಗದ ಮಕ್ಕಳು ನಾವು ಇಲ್ಲಿ ಕಾಲೇಜಿನಲ್ಲಿ ಬರುವಂಥವ್ರು. ಬಹುಶಃ ಈ ಕಾಲೇಜಿನ ಪ್ರಾಚಾರ್ಯರಾಗಲಿ, ಆಡಳಿತ ಮಂಡಳಿಯವರಾಗಲಿ ನಿಮಗೆ ಯಾವುದೇ ಹೊರೆ ಆಗಲಾರದಂಥ ಖರ್ಚು ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವಂಥ ಕಾಲೇಜ್ ಕಲಬುರಗಿಯಲ್ಲಿ ಯಾವುದಾದ್ರು ಇದ್ರೆ ಅದು ಸತ್ಯಂ PU ಕಾಲೇಜ್ ಅಂತ ಹೇಳಬೇಕಾಗ್ತದೆ ಸಂತೋಷವಾಗಿ.
ಅಂಥ ಗುಣಮಟ್ಟದ ಶಿಕ್ಷಣ ಕೊಡುವಂಥ ಪಿ ಯು ಕಾಲೇಜಿನಲ್ಲಿ ನೀವು ಈ ವರ್ಷ ದ್ವಿತೀಯ ಪಿ ಯು ಸಿಯನ್ನು ಮುಗಿಸಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಒಳ್ಳೆಯ ಸದಾವಕಾಶ ಈ ಕಾಲೇಜಿನಲ್ಲಿ ಸಿಕ್ಕಿದೆ. ಬಹುಶಃ ನೀವು ಏನು ಅನ್ಕೊಂಡಿರಿ, ಯಾಕೆ ಬಹಳಷ್ಟು ನಿಮಗೆ ತಿಳಿ ಹೇಳುವಂಥ ನಮ್ಮ ಸೀಲ್ವನ್ ಸರ್ ಅವರು, ಕಲ್ಯಾಣರಾವ್ ಸೀಲ್ವನ್ ಸರ್ ಅವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ನೀವು ಬಹುಶಃ ಎಷ್ಟು ಜನ ಲಕ್ಷ ಕೊಟ್ಟು ಕೇಳಿರೋನ್ನ ಗೊತ್ತಿಲ್ಲ. ಇಡೀ ನಿಮ್ಮ ಭವಿಷ್ಯನ ಬದಲಾವಣೆ ಆಗುವಂಥ ವಿಚಾರಗಳನ್ನು ಹೇಳಿರ್ತಕ್ಕಂಥ ಸೀಲ್ವನ್ ಸರ್ ಅವರು ಒಂದು ಹೆಣ್ಣು ಮಗುವಿನ ಉದಾಹರಣೆಯನ್ನು ಕೊಟ್ಟರವರು. ಹಿಮಾಲಯ ಪರ್ವತವನ್ನು ಏರಿರ್ತಕ್ಕಂಥದ್ದು, ಕಾಲಿರ್ಲಾರ್ದಂಥ ಹೆಣ್ಣು ಮಗು ಹಿಮಾಲಯ ಪರ್ವತವನ್ನು ಏರ್ತು ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು. ಅದಕ್ಕೆ ಮನುಷ್ಯನಲ್ಲಿ ಗುರಿ ಇರಬೇಕು, ಹಿಂದೆ ಗುರು ಇರ್ತಾನೆ, ನಿಮ್ಮಲ್ಲಿ ಛಲ ಇರಬೇಕು. ಬಹುಶಃ ಕಾಲೇಜ್ ಲೈಫ್ ಹೇಗಿರ್ತದಂದ್ರೆ ನಿಮಗೆಲ್ಲ ಗೊತ್ತದ. ಕಾಲೇಜ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್. ಗೋಲ್ಡನ್ ಲೈಫ್ ಅಂತೇಳಿ ಬರೀ ಬಾಯಿಲಿ ಅಂದು ಅದನ್ನು ಕೃತಿಯಲ್ಲಿ ತರುವಂಥ ಕೆಲಸ ಮಾಡಬೇಕು. ನಿಮ್ಮ ಬದುಕು ಬಂಗಾರ ಮಾಡಿಕೊಳ್ಬೇಕಾದ್ರೆ ಗುಣಮಟ್ಟ ಶಿಕ್ಷಣವನ್ನು ಹೇಳಿರ್ತಕ್ಕಂಥ ನಮ್ಮ ಉಪನ್ಯಾಸಕರ ಹೆಸರು, ಈ ಕಾಲೇಜಿನ ಹೆಸರು, ಕಷ್ಟಪಟ್ಟು ನಿಮಗೆ ಈ ಕಾಲೇಜಿಗೆ ಕಳಿಸಿರುವಂಥ ನಿಮ್ಮ ತಾಯಿ ತಂದೆ ಹೆಸರು ತರುವಂಥ ಕೆಲಸ ನೀವು ಮಾಡಬೇಕು. ಅದು ತರುವಂಥ ಕೆಲಸ ಮಾಡಬೇಕಾದ್ರೆ ನೀವು ಶ್ರಮಪಟ್ಟು ಅಭ್ಯಾಸವನ್ನು ಮಾಡಿದಾಗ ನಿಮ್ಮ ಕಾಲೇಜಿನ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಇಲ್ಲಿ ಕಲಿಸಿರತಕ್ಕಂಥ ಗುರುಗಳ ಹೆಸರು ಬರೋಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನೀವು ಈ ವರ್ಷ 97% ಹೋದ ವರ್ಷ ಬಂದದ, 100% ಬರುವಂಥ ಕೆಲಸ ನಿಮ್ಮಿಂದ ಆದಾಗ ಮಾತ್ರ ನಿಮಗೆ ಜನ್ಮ ಕೊಟ್ಟ ತಾಯಿ ತಂದೆಗೂ ಕಲಿಸಿರುವಂಥ ಗುರುಗಳಿಗಿನ ಹೆಸರು ಬರುವಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಈ ಪಿ ಯು ಕಾಲೇಜ್, ಸತ್ಯಂ ಪಿ ಯು ಕಾಲೇಜಿನಲ್ಲಿ ಕಲಿಯುವಂಥ ಮಕ್ಕಳು ಒಳ್ಳೆ ನೀವು ವಿದ್ಯಾವಂತರಿದ್ದರೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿದೆ. ಈಗ ವಿದ್ಯಾರ್ಥಿನಿಯರು, ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಆ ಪ್ರಾಜೆಕ್ಟ್ ನೀವೇ ನೋಡಿರಿ. ಬಹುಶಃ ಈ ಕಾಲೇಜಿನಲ್ಲಿ, ಈ ಕಾಲೇಜಿನ ಹೆಸರು, ಈ ಜಿಲ್ಲೆಯ ಹೆಸರು, ನಿಮ್ಮ ತಾಯಿ ತಂದೆ ಹೆಸರು ಹಿಂದೆ ಚಂದ್ರಯಾನ 3 ಅಂತಕ್ಕಂಥ ಒಂದು ಇಸ್ರೋ ಸಂಸ್ಥೆಯನ್ನು ಚಂದ್ರಯಾನ 3 ಅಂತಕ್ಕಂಥದ್ದು ಏನು ಉಡಾವಣೆ ಮಾಡಿದ್ರು, ಅಂಥ ಹೆಸರು, ಅಂಥ ವಿಜ್ಞಾನಿಗಳು ಕೂಡ ಈ ಕಾಲೇಜಿನಲ್ಲಿ ಹುಟ್ಟುವಂಥ ಶಕ್ತಿ, ತಯಾರು ಮಾಡುವಂಥ ಶಕ್ತಿ ಆ ಗರಡೆ ಮನೆ ಈ ಸತ್ಯಂ ಪಿ ಯು ಕಾಲೇಜಿನಲ್ಲಿದೆ. ಅಂಥ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳುವಂಥ, ಸಾಧನೆ ಮಾಡುವಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ, ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ದಿನಮಾನದಲ್ಲಿ ನಿಮ್ಮ ಭವಿಷ್ಯವನ್ನು, ನಿಮ್ಮ ಬದುಕನ್ನು ಬಂಗಾರ ಮಾಡಿಕೊಡ್ರಿ. ಯಾಕಂದ್ರೆ ಈ ಪಿ ಯು ಸಿ 2 ವರ್ಷ ಹೆಂಗಿರ್ತದ ಅಂತ ನೀವು ಹೇಳಿದ್ರಲ್ಲ, ಗೋಲ್ಡನ್ ಲೈಫ್. ಭವಿಷ್ಯ ಮಜಾ ಮಾಡೋದಕ್ಕೆ ಗೋಲ್ಡನ್ ಲೈಫ್ ಅಲ್ಲ, ಅಭ್ಯಾಸ ಮಾಡೋಕ್ಕೆ ಗೋಲ್ಡನ್ ಲೈಫ್. ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಗೋಲ್ಡನ್ ಲೈಫ್ ಇದೆ. ಅಂಥ ಭವಿಷ್ಯವನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಿಮ್ಮ ಬದುಕು ಬಂಗಾರ ಮಾಡಿಕೊಡ್ರಿ ಅಂತ ಹಾರೈಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಶಿವ.